ನಮಸ್ಕಾರ. ಎಲ್ಲರಿಗೂ ಸ್ವಾಗತ. BA ಇತಿಹಾಸ ಪರೀಕ್ಷೆಗಳನ್ನು ಭೇದಿಸೋದು ಹೇಗೆ ಅನ್ನೋದ್ರ ಬಗ್ಗೆ ಒಂದು ಸ್ಪಷ್ಟವಾದ ಮಾರ್ಗದರ್ಶನ ನೋಡೋಣ. ಪರೀಕ್ಷೆ ತಯಾರಿ ಅಂದ ತಕ್ಷಣ ಶುರುವಾಗೋ ಟೆನ್ಷನ್ ಕಡಿಮೆ ಮಾಡಿ, ಅದನ್ನ ಹೇಗೆ ಸರಳವಾಗಿ ಮತ್ತೆ ಪರಿಣಾಮಕಾರಿಯಾಗಿ ಮಾಡಬಹುದು ಅಂತ ಒಂದೊಂದೇ ಹಂತವನ್ನ ನೋಡ್ತಾ ಹೋಗೋಣ. ಹೇಗಿರುತ್ತೆ ಅಂದ್ರೆ, ಇತಿಹಾಸದ ದೊಡ್ಡ ದೊಡ್ಡ ಪುಸ್ತಕಗಳ ರಾಶಿಯ ಮಧ್ಯೆ ಕೂತು ಎಲ್ಲಿಂದ ಶುರು ಮಾಡಬೇಕು, ಎಲ್ಲಿಗೆ ಮುಗಿಸ್ಬೇಕು ಅಂತಾನೆ ಗೊತ್ತಾಗದೆ ಕನ್ಫ್ಯೂಸ್ ಆಗ್ಬಿಡುತ್ತೆ ಅಲ್ವಾ? ಜೊತೆಗೆ ಎಕ್ಸಾಮ್ ಒತ್ತಡ ಬೇರೆ. ಇದು ತುಂಬಾ ಜನರಿಗೆ ಆಗುತ್ತೆ. ಸೊ ಇದೊಂದು ಸಾಮಾನ್ಯ ಸಮಸ್ಯೆ. ಆದ್ರೆ ಚಿಂತೆ ಮಾಡೋ ಅಗತ್ಯ ಇಲ್ಲ, ಯಾಕಂದ್ರೆ ಈ ಕನ್ಫ್ಯೂಷನ್ಗೆ ಒಂದು ದಾರಿ ತೋರ್ಸೋಕಂತಾನೆ ಈ ವಿವರಣೆ. ಪರೀಕ್ಷೆಯ ತಯಾರಿಗೆ ಒಂದು ಕ್ಲಿಯರ್ ರೋಡ್ ಮ್ಯಾಪ್, ಒಂದು ಬ್ಲೂ ಪ್ರಿಂಟ್ ಕೊಡೋದು ನಮ್ಮ ಉದ್ದೇಶ. ಆಗ ದಾರಿ ತುಂಬಾ ಸುಲಭ ಆಗತ್ತೆ. ಸರಿ, ಹಾಗಾದ್ರೆ ಇವತ್ತು ನಾವು ಏನೆಲ್ಲ ನೋಡ್ತೀವಿ? ಫಸ್ಟ್, BA ಹಿಸ್ಟ್ರಿ ಪರೀಕ್ಷೆಯನ್ನ ಹೇಗೆ ಭೇದಿಸೋದು ಅಂತ ಶುರು ಮಾಡಿ, ಆಮೇಲೆ ನಮ್ಮ ಸಿಲೆಬಸ್ ಅನ್ನ ಡಿಕೋಡ್ ಮಾಡೋಣ. ಅದಾದ್ಮೇಲೆ ಸ್ಟಡಿ ಮೆಟೀರಿಯಲ್ಸ್ ಹೇಗೆ ರೆಡಿ ಮಾಡ್ಕೊಳ್ಳೋದು, ಎಕ್ಸಾಮ್ ಪೇಪರ್ ಪ್ಯಾಟರ್ನ್ ಹೇಗಿರುತ್ತೆ, ಮತ್ತೆ ಯಾವ ಟಾಪಿಕ್ಸ್ ಮೇಲೆ ಜಾಸ್ತಿ ಫೋಕಸ್ ಮಾಡಬೇಕು, ಹೀಗೆ ಎಲ್ಲವನ್ನೂ ನೋಡಿ ಕೊನೆಗೆ ನಮ್ಮದೇ ಆದ ಒಂದು ಸೂಪರ್ ಸ್ಟ್ರಾಟಜಿಯನ್ನ ರೂಪಿಸೋಣ. ಮೊದಲನೇ ಸ್ಟೆಪ್, ನಮ್ಮ ಸಿಲೆಬಸ್ ಅನ್ನ ಅರ್ಥ ಮಾಡ್ಕೊಳ್ಳೋದು. ಎಷ್ಟೋ ಜನ ಸಿಲೆಬಸ್ ನೋಡಿದ್ರೆ ಇದೊಂದು ದೊಡ್ಡ ಚಕ್ರವ್ಯೂಹ ಅನ್ಕೊಳ್ತಾರೆ. ಆದ್ರೆ ನಿಜ ಹೇಳ್ಬೇಕಂದ್ರೆ ಇದು ಚಕ್ರವ್ಯೂಹ ಅಲ್ಲ, ಬದಲಿಗೆ ಯಶಸ್ಸಿನ ದಾರಿ ತೋರಿಸುವೊಂದು ಗೂಗಲ್ ಮ್ಯಾಪ್ ಇದ್ದ ಹಾಗೆ. ಇಲ್ನೋಡಿ, ಇದೊಂದು ಉದಾಹರಣೆ. ರಾಣಿ ಚೆನ್ನಮ್ಮ ಯೂನಿವರ್ಸಿಟಿಯ ಸಿಲೆಬಸ್ ಕಾಪಿಗಳು. ಒಂದು ಎಕನಾಮಿಕ್ಸ್, ಇನ್ನೊಂದು ಪೊಲಿಟಿಕಲ್ ಸೈನ್ಸ್. ವಿಷಯ ಬೇರೆ ಬೇರೆ ಆದ್ರೂ ಅದರ ಫಾರ್ಮ್ಯಾಟ್, ಅದರ ಸ್ಟ್ರಕ್ಚರ್ ಒಂದೇ ಥರ ಇದೆ. ಸೊ ಇದರಿಂದ ಏನ್ ಗೊತ್ತಾಗತ್ತೆ ಅಂದ್ರೆ, ಸಿಸ್ಟಮ್ ಅನ್ನ ಒಂದು ಸಾರಿ ಅರ್ಥ ಮಾಡ್ಕೊಂಡ್ರೆ ಅದನ್ನ ಫಾಲೋ ಮಾಡೋದು ತುಂಬಾನೇ ಈಸಿ. ಈ ಸಿಸ್ಟಮ್ಗಳ ಹಿಂದೆ ಕೆಲವು ಎಜುಕೇಷನಲ್ ಫ್ರೇಮ್ವರ್ಕ್ಗಳು ಕೆಲಸ ಮಾಡ್ತವೆ. ನೀವು ಕೇಳಿರ್ಬೋದು, NEP ಅಂದ್ರೆ ನ್ಯಾಷನಲ್ ಎಜುಕೇಷನ್ ಪಾಲಿಸಿ 2020, ಹಾಗೇನೆ CBCS ಅಂದ್ರೆ ಚಾಯ್ಸ್ ಬೇಸ್ಡ್ ಕ್ರೆಡಿಟ್ ಸಿಸ್ಟಮ್. ಇವೇ ನಮ್ಮ ಸಿಲೆಬಸ್ ಮತ್ತೆ ಕ್ರೆಡಿಟ್ಸ್ ಅನ್ನ ಹೇಗೆ ಡಿಸೈನ್ ಮಾಡಬೇಕು ಅಂತ ನಿರ್ಧಾರ ಮಾಡೋದು. ಸರಿ, ಹಾಗಾದ್ರೆ ಒಂದು ಟಿಪಿಕಲ್ ಸಿಲೆಬಸ್ ಹೇಗಿರುತ್ತೆ? ಕೋಟಾ ಯೂನಿವರ್ಸಿಟಿಯ ಈ ಎಕ್ಸಾಂಪಲ್ ನೋಡೋಣ. ಇದರಲ್ಲಿ ಮೊದಲು ಕೋರ್ಸ್ ಹೆಸರು ಇರುತ್ತೆ. ಫಾರ್ ಎಕ್ಸಾಂಪಲ್, ಹಿಸ್ಟ್ರಿ ಆಫ್ ಇಂಡಿಯಾ ಅಪ್ ಟು 1200 AD ಅಂತ. ಆಮೇಲೆ ಅದಕ್ಕೆ ಎಷ್ಟು ಕ್ರೆಡಿಟ್ಸ್ ಅಂತ ಕೊಟ್ಟಿರ್ತಾರೆ. ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ, ಯೂನಿಟ್ ವೈಸ್ ಟಾಪಿಕ್ಗಳನ್ನ ಕ್ಲೀನಾಗಿ ವಿಂಗಡಿಸಿರ್ತಾರೆ. ಪ್ರಾಚೀನ ಭಾರತೀಯ ಆಕರಗಳು, ಸಿಂಧು ಕಣಿವೆ ನಾಗರಿಕತೆ, ಗುಪ್ತ ಸಾಮ್ರಾಜ್ಯ, ಹೀಗೆ. ಓಕೆ, ಸಿಲೆಬಸ್ ಅರ್ಥ ಆಯ್ತು. ಈಗ ಎರಡನೇ ಹಂತಕ್ಕೆ ಹೋಗೋಣ. ನಮ್ಮ ಸ್ಟಡಿ ಮೆಟೀರಿಯಲ್ಸ್ ಅನ್ನ ರೆಡಿ ಮಾಡ್ಕೊಳ್ಳೋದು. ಇದು ನಮ್ಮ ಡಿಜಿಟಲ್ ಲೈಬ್ರರಿ ಕಟ್ಟೋ ಹಾಗೆ. ನೋಡಿ, ಇವತ್ತಿನ ಕಾಲದಲ್ಲಿ ಆನ್ಲೈನ್ ರಿಸೋರ್ಸ್ಗಳಿಗೆ ಕಮ್ಮಿ ಇಲ್ಲ. ಕ್ರಿಯೇಟಿವ್ ಇನ್ಫೋ ತರಹದ ವೆಬ್ಸೈಟ್ಗಳಂತೂ ಸ್ಟೂಡೆಂಟ್ಸ್ಗೆ ಒಂದ್ ರೀತಿ ಚಿನ್ನದ ಗಣಿ ಇದ್ದ ಹಾಗೆ. ಇಲ್ಲಿ ಸಿಗದೇ ಇರೋದೇ ಇಲ್ಲ. ಹಾಗಾದ್ರೆ ಈ ತರಹದ ವೆಬ್ಸೈಟ್ಗಳಲ್ಲಿ ಏನೇನ್ ಹುಡುಕ್ಬೇಕು? ಮುಖ್ಯವಾಗಿ ಹಳೆ ಕ್ವೆಶ್ಚನ್ ಪೇಪರ್ಸ್, ಇದು ತುಂಬಾ ಇಂಪಾರ್ಟೆಂಟ್. ಆಮೇಲೆ ಸಾಲ್ಟ್ ಪೇಪರ್ಸ್, ಸಬ್ಜೆಕ್ಟ್ ವೈಸ್ ನೋಟ್ಸ್, ಇಂಗ್ಲಿಷ್ ಮತ್ತೆ ಕನ್ನಡ ಮೀಡಿಯಂ ಎರಡರಲ್ಲೂ ನೋಟ್ಸ್ ಸಿಗುತ್ತೆ. ಮತ್ತೆ NEP, CBCSಗೆ ಸಂಬಂಧಪಟ್ಟ ಮೆಟೀರಿಯಲ್ಸ್ ಕೂಡ ಇರುತ್ತೆ. ಸರಿ, ಮಟೀರಿಯಲ್ಸ್ ಸಿಕ್ತು. ಈಗ ಮುಂದಿನ ಸ್ಟೆಪ್, ಇದಂತೂ ತುಂಬಾ ಕ್ರೂಷಿಯಲ್. ಅದೇ ಎಕ್ಸಾಮ್ ಪೇಪರ್ನ ಬ್ಲೂ ಪ್ರಿಂಟ್ ಅನ್ನ ಅರ್ಥ ಮಾಡ್ಕೊಳ್ಳೋದು. ಪರೀಕ್ಷೆ ಸ್ವರೂಪ ಗೊತ್ತಾದ್ರೆ ಅರ್ಧ ಗೆದ್ದಾಗೆ ಅಂತಾರಲ್ಲ, ಹಾಗೆ. ಹೌದು, ನಿಜವಾಗ್ಲೂ ಪರೀಕ್ಷೆ ಪ್ಯಾಟರ್ನ್ ಗೊತ್ತಿದೆ ಅಂದ್ರೆ ಬರೀ ಕ್ವೆಶ್ಚನ್ಸ್ ಗೆಸ್ ಮಾಡೋದಲ್ಲ, ಬದಲಿಗೆ ನಮ್ಮ ಟೈಮ್ ಅನ್ನ ಹೇಗೆ ಮ್ಯಾನೇಜ್ ಮಾಡಬೇಕು, ಯಾವ ಟಾಪಿಕ್ಕಿಗೆ ಹೆಚ್ಚು ಇಂಪಾರ್ಟೆನ್ಸ್ ಕೊಡಬೇಕು, ಆನ್ಸರ್ಸ್ ಅನ್ನ ಹೇಗೆ ಪ್ರೆಸೆಂಟ್ ಮಾಡಬೇಕು ಅನ್ನೋ ಬಗ್ಗೆ ಒಂದು ಕ್ಲಿಯರ್ ಐಡಿಯಾ ಸಿಗುತ್ತೆ. ಇದೇ ಅಲ್ವಾ ಸ್ಮಾರ್ಟ್ ವರ್ಕ್ ಅಂದ್ರೆ? ಸಾಮಾನ್ಯವಾಗಿ BA ಹಿಸ್ಟ್ರಿ ಪೇಪರಲ್ಲಿ 3 ಮುಖ್ಯ ಸೆಕ್ಷನ್ಸ್ ಇರುತ್ತೆ. ಮೊದಲನೇದು 5 ಮಾರ್ಕ್ಸ್ನ ಶಾರ್ಟ್ ನೋಟ್ಸ್, ಎರಡನೇದು 10 ಮಾರ್ಕ್ಸ್ನ ಎಸ್ಸೆ ಟೈಪ್ ಪ್ರಶ್ನೆಗಳು, ಮತ್ತು ಮೂರನೇದು, ಇದು ಕಂಪಲ್ಸರಿ, ಮ್ಯಾಪ್ ವರ್ಕ್. ಈ ಟೇಬಲ್ ನೋಡಿ ಎಲ್ಲ ಕ್ಲೀನಾಗಿ ಅರ್ಥ ಆಗತ್ತೆ. ಸೆಕ್ಷನ್ ಎನಲ್ಲಿ 4 ಶಾರ್ಟ್ ನೋಟ್ಸ್ ಕೊಟ್ಟು 2ಕ್ಕೆ ಆನ್ಸರ್ ಮಾಡಬೇಕು. ಸೆಕ್ಷನ್ ಬಿನಲ್ಲಿ ಜಾಸ್ತಿ ಚಾಯ್ಸ್ ಇರುತ್ತೆ. 8 ಅಥವಾ ಅದಕ್ಕಿಂತ ಹೆಚ್ಚು ಪ್ರಶ್ನೆ ಕೊಟ್ಟು 6ಕ್ಕೆ ಉತ್ತರಿಸಬೇಕಾಗತ್ತೆ. ಇನ್ನು ಸೆಕ್ಷನ್ ಸಿನಲ್ಲಿರೋ ಮ್ಯಾಪ್ ಕ್ವೆಶ್ಚನ್ ಮಾತ್ರ ಕಡ್ಡಾಯವಾಗಿ ಅಟೆಂಡ್ ಮಾಡಲೇಬೇಕು. ಇಲ್ಲೊಂದು ತುಂಬಾನೇ ಪ್ರಾಕ್ಟಿಕಲ್ ಟಿಪ್ ಇದೆ. ಇದು ನೇರವಾಗಿ ಸೋರ್ಸ್ ವಿಡಿಯೋದಿಂದ ತಗೊಂಡಿದ್ದು. 10 ಮಾರ್ಕ್ಸ್ನ ಪ್ರಶ್ನೆಗೆ ಮಿನಿಮಮ್ 3.5ರಿಂದ 4 ಪೇಜ್ ಬರೀಲೇಬೇಕು. ಇದು ನಮಗೆ ಎಷ್ಟು ಬರಿಬೇಕು ಅನ್ನೋ ಕನ್ಫ್ಯೂಷನ್ ಅನ್ನ ದೂರ ಮಾಡಿ ಒಂದು ಕ್ಲಿಯರ್ ಟಾರ್ಗೆಟ್ ಕೊಡುತ್ತೆ. ಓಕೆ, ಈಗ ನಾವು ಅತಿ ಮುಖ್ಯವಾದ ಭಾಗಕ್ಕೆ ಬಂದಿದೀವಿ. ಯಾವ ಟಾಪಿಕ್ಸ್ ಪರೀಕ್ಷೆಯಲ್ಲಿ ಪದೇ ಪದೇ ರಿಪೀಟ್ ಆಗತ್ತೆ ಅಂತ ತಿಳ್ಕೊಂಡು ನಮ್ಮ ಗಮನವನ್ನ ಅದರ ಮೇಲೆ ಫೋಕಸ್ ಮಾಡೋದು. ಇದು ಸ್ಮಾರ್ಟ್ ಸ್ಟಡಿಯ ನಿಜವಾದ ಸೀಕ್ರೆಟ್. ಹಳೆ ಪ್ರಶ್ನೆ ಪತ್ರಿಕೆಗಳನ್ನ ನೋಡಿದ್ರೆ ಕೆಲವು ಟಾಪಿಕ್ಸ್ ಮತ್ತೆ ಮತ್ತೆ ಬಂದಿರತ್ತೆ. ಯಾವುದು ಅವು ಅಂದ್ರೆ, ದೆಹಲಿ ಸುಲ್ತಾನರು ಮತ್ತು ಅವರ ಸುಧಾರಣೆಗಳು, ವಿಜಯನಗರ ಸಾಮ್ರಾಜ್ಯ, ಅದರಲ್ಲೂ ಮುಖ್ಯವಾಗಿ ಕೃಷ್ಣದೇವರಾಯನ ಬಗ್ಗೆ,
ಬಹಮನಿ ಸಾಮ್ರಾಜ್ಯ, ಭಕ್ತಿ ಮತ್ತು ಸೂಫಿ ಚಳುವಳಿಗಳು, ಇಂಡೋ ಇಸ್ಲಾಮಿಕ್ ಆರ್ಕಿಟೆಕ್ಚರ್ ಮತ್ತೆ ಆದಿಲ್ ಶಾಹಿ ಸಾಮ್ರಾಜ್ಯ. ಇವು ಹಾಟ್ ಟಾಪಿಕ್ಸ್. ಈ ಚಾರ್ಟ್ ನೋಡಿದ್ರೆ ಇನ್ನೊಂದು ಕ್ಲಿಯರ್ ಪಿಕ್ಚರ್ ಸಿಗುತ್ತೆ. ನೋಡಿ, ದೆಹಲಿ ಸುಲ್ತಾನರ ಬಗ್ಗೆ ಸುಮಾರು 40% ಪ್ರಶ್ನೆಗಳು ಬರ್ತಿದೆ. ಪ್ರಾದೇಶಿಕ ಸಾಮ್ರಾಜ್ಯಗಳ ಬಗ್ಗೆ ಒಂದು 30%. ಸೊ ನಮ್ಮ ಸ್ಟಡಿ ಟೈಮನ್ನ ಎಲ್ಲಿ ಜಾಸ್ತಿ ಇನ್ವೆಸ್ಟ್ ಮಾಡ್ಬೇಕು ಅಂತ ಇದು ಕ್ಲೀನ್ ಆಗಿ ತೋರಿಸುತ್ತೆ. ಸರಿ, ಈಗ ಫೈನಲ್ ಸ್ಟೇಜ್. ಇಷ್ಟೊತ್ತು ಚರ್ಚೆ ಮಾಡಿದನ್ನೆಲ್ಲ ಸೇರಿಸಿ ಯಶಸ್ಸಿಗಾಗಿ ಒಂದು ಪಕ್ಕಾ ಸ್ಟ್ರಾಟಜಿ ಮಾಡ್ಕೊಳ್ಳೋಣ. ಇದು ಒಬ್ಬ ಸ್ಟೂಡೆಂಟ್ ಆಗಿ ಶುರು ಮಾಡಿ ಒಬ್ಬ ಸ್ಟ್ರಾಟಜಿಸ್ಟ್ ಆಗಿ ಹೊರಹೊಮ್ಮೋ ಸಮಯ. ಹಾಗಾದ್ರೆ ನಮ್ಮ ಗೆಲುವಿನ ಫಾರ್ಮುಲಾ ಏನು? ಸಿಂಪಲ್. ನಾವು ಮಾತಾಡ್ಕೊಂಡಿದ್ದ ಸ್ಟೆಪ್ಸನ್ನೇ ನೆನ್ಪಿಟ್ಕೊಳ್ಳಿ. 1. ಸಿಲೆಬಸ್ ಅನ್ನ ಡಿಕೋಡ್ ಮಾಡಿ. 2. ಸ್ಟಡಿ ಮಟೀರಿಯಲ್ಸ್ ಅನ್ನ ಜೋಡಿಸ್ಕೊಳ್ಳಿ. 3. ಎಕ್ಸಾಮ್ ಪೇಪರ್ ಬ್ಲೂಪ್ರಿಂಟ್ ಅನ್ನ ಅನಲೈಸ್ ಮಾಡಿ. 4. ಅತಿ ಮುಖ್ಯವಾದ ಟಾಪಿಕ್ಸ್ ಮೇಲೆ ಫೋಕಸ್ ಮಾಡಿ. ಇಷ್ಟೇ, ಇದೇ ನಮ್ಮ ವಿನ್ನಿಂಗ್ ಸ್ಟ್ರಾಟಜಿ. ಮತ್ತೆ ಉತ್ತರ ಬರೆಯುವಾಗ ಈ ಸಿಂಪಲ್ ಆದ್ರೂ ತುಂಬಾ ಪವರ್ಫುಲ್ ಟೆಕ್ನಿಕನ್ನ ಮರಿಬೇಡಿ. ಯಾವುದೇ ಉತ್ತರ ಆದ್ರೂ ಅದಕ್ಕೊಂದು ಪೀಠಿಕೆ ಅಂದ್ರೆ ಇಂಟ್ರೊಡಕ್ಷನ್, ಆಮೇಲೆ ವಿಷಯದ ವಿವರಣೆ ಮತ್ತು ಕೊನೆಗೆ ಒಂದು ಉಪಸಂಹಾರ ಅಂದ್ರೆ ಕನ್ಕ್ಲೂಷನ್. ಈ 3 ಭಾಗಗಳು ಇರ್ಲೇಬೇಕು. ಈಗ ನೋಡಿ, ಯಶಸ್ಸಿಗೆ ಬೇಕಾದ ಬ್ಲೂಪ್ರಿಂಟ್ ಕೈಯಲ್ಲಿದೆ. ಹಾಗಾದ್ರೆ ಇತಿಹಾಸದ ಈ ವಿಶಾಲ ಸಾಗರದಿಂದ ಯಾವ ಅದ್ಭುತ ಕಥೆಯನ್ನ ಜಗತ್ತಿನ ಮುಂದೆ ಇಡೋಕೆ ಹೊರಟಿದ್ದೀರಿ? ನೆನ್ಪಿಡಿ, ಪರೀಕ್ಷೆ ಎನ್ನೋದು ಕೇವಲ ಒಂದು ಘಟ್ಟ. ನಿಜವಾದ ಪಯಣ ಇತಿಹಾಸವನ್ನ ಅರಿಯುವುದರಲ್ಲಿದೆ.